ಪಶ್ಚಿಮ ಬಂಗಾಳದ ಗಡಿಗಳಲ್ಲಿ ನಡೆದಿದೆ ಬೇಲಿ ನಿರ್ಮಾಣ. ಸರ್ವೆ ಕಾರ್ಯಕ್ಕೆ ಬಾಂಗ್ಲಾ ಗ್ರಾಮಸ್ಥರ ವಿರೋಧ. ಬಾಂಗ್ಲಾ ಗಡಿ ಸೇನೆಯಿಂದಲೂ ಕಿರಿಕ್. ಭಾರತದ ಅಧಿಕಾರಿಗಳಿಗೆ ಬಿಎಸ್ಎಫ್ ಸಾಥ್. আপনি মুখ খারাপ করলেন কিসের জন্য ভাই? আপনি মুখ খারাপ করলেন কিসের জন্য ভাই? আপনি মুখ খারাপ করলেন কিসের জন্য? আপনি মুখ খারাপ করবেন না বলছি। আপনি কে? আপনি আপনাকে চিনি না। আমি চিনি আমার ইউনিফর্মধারী বিএসএফ কে চিনি। তোরা ওরে কে? তোমার আইডি নে। তোমার কাছে ফোন করতে তুমি কে? ನೋಡಿದ್ರಲ್ಲ, ಬಾಂಗ್ಲಾದೇಶ ಗಡಿ ಭದ್ರತಾ ಪಡೆ ಅಧಿಕಾರಿಗಳು ಇಲ್ಲಿ ಹೇಗೆ ಎಗರಾಡ್ತಿದ್ದಾರೆ. ಗಡಿ ಸರ್ವೆ ಮಾಡೋಕೆ ಬಂದಿರುವ ಭಾರತದ ಅಧಿಕಾರಿಗಳಿಗೆ ಧಮಕಿ ಹಾಕ್ತಿದ್ದಾರೆ. ಇದು ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ್ ಜಿಲ್ಲೆಯ ಮೆಕ್ಲಿಗಂಜ್ನ ತಿನ್ಬಿಘಾ ಗಡಿ ಪ್ರದೇಶ. ಇಲ್ಲಿ ಕೆಲವು ದಿನಗಳಿಂದ ಭಾರೀ ಉದ್ವಿಗ್ನತೆ ಕಂಡುಬಂದಿದೆ. ಗಡಿ ಬೇಲಿ ನಿರ್ಮಿಸಲು ಇಲ್ಲಿ ಟವರ್ ನಿರ್ಮಾಣಕ್ಕಾಗಿ ಭಾರತದ ಕಂದಾಯ ಅಧಿಕಾರಿಗಳು ಗಡಿ ಬಳಿ ಬಂದಾಗ ಈ ಘಟನೆ ನಡೆಯಿತು. ಇದು ಗಡಿ ಭಾಗದ ಆ ಕಡೆಯಿಂದ ಚಿತ್ರೀಕರಿಸಿದ ವಿಡಿಯೋ. ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ವೆಗೆ ಅವಕಾಶ ಕೊಡೋದಿಲ್ಲ ಅಂತಿದ್ದಾರೆ ಈ ಅಧಿಕಾರಿಗಳು. ಸ್ಥಳೀಯ ಬಾಂಗ್ಲಾದೇಶ ನಿವಾಸಿಗಳು ಕೂಡ ಇದಕ್ಕೆ ದನಿಗೂಡಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ಈ ತಿನ್ಬಿಘಾ ಪ್ರದೇಶದಲ್ಲಿ ಒಂದು ಸಣ್ಣ ಆಂಗಾರಪೋಟ ಬೀಜ ಮಿಲ್ಲಿದೆ. ಇದು ಬಾಂಗ್ಲಾದೇಶದಲ್ಲಿ ಇದ್ದರೂ ಸುತ್ತಮುತ್ತಲಿನ ಜನರಿಗೆ ಆದಾಯದ ಮುಖ್ಯ ಮೂಲವಾಗಿದೆ. ಹಾಗಾಗಿ ಇಲ್ಲಿ ಬೇಲಿ ಹಾಕಿಲ್ಲ. 2010ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ಸಮಯದಲ್ಲಿ ಈ ಭೂಭಾಗವನ್ನು ಬಾಂಗ್ಲಾದೇಶಕ್ಕೆ ಲೀಸ್ ನೀಡಲಾಗಿತ್ತು. ಆದರೆ ಈಗ ಭಾರತ ತನ್ನ ಭೂಮಿಯಲ್ಲಿ ಸರ್ವೆ ಮತ್ತು ಬೇಲಿ ನಿರ್ಮಾಣ ಕೆಲಸ ಮಾಡ್ತಿದೆ. ಇದರ ಅಂಗವಾಗಿ ಗಡಿಗೆ ಬಂದ ಅಧಿಕಾರಿಗಳಿಗೆ ಬಾಂಗ್ಲಾ ಗಡಿ ಭದ್ರತಾ ಪಡೆ ಯೋಧರು ಧಮಕಿ ಹಾಕ್ತಿದ್ರು. ಬಿಎಸ್ಎಫ್ ಯೋಧರ ಎಂಟ್ರಿ. ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಸಿದ್ಧರಾದ ಭಾರತೀಯ ಯೋಧರು. ಸ್ಥಳದಿಂದ ಕಾಲ್ಕಿತ್ತ ಬಾಂಗ್ಲಾ ಯೋಧರು. ಬಿಜಿಬಿ ಅಂದರೆ ಬಾಂಗ್ಲಾದೇಶ ಗಡಿ ಭದ್ರತಾ ಪಡೆ ಯೋಧರಿಗೆ ಈ ವಿಷಯದ ಕುರಿತು ಮನವರಿಕೆ ಮಾಡಿಕೊಡಲು ಭಾರತದ ಅಧಿಕಾರಿಗಳು ಯತ್ನಿಸಿದರು. ಯಾವುದಕ್ಕೂ ಆ ಯೋಧರು ಸುಮ್ಮನಾಗಲಿಲ್ಲ. ಆಗ ದೂರದಲ್ಲಿ ನಿಂತಿದ್ದ ಬಿಎಸ್ಎಫ್ ಅಂದರೆ ಭಾರತದ ಗಡಿ ಭದ್ರತಾ ಪಡೆ ಯೋಧರು ಎಂಟ್ರಿ ಕೊಟ್ಟರು. ಬಾಂಗ್ಲಾ ಸೈನ್ಯದ ಜೊತೆ ಮಾತುಕತೆ ನಡೆಸಲು ಮುಂದಾದರು. ನಾವು ನಮ್ಮ ಗಡಿ ಭಾಗದ ಒಳಗೆ ಸರ್ವೆ ಮಾಡ್ತಾ ಇದ್ದೇವೆ, ಸಹಕರಿಸಿ ಎಂದು ಮನವಿ ಮಾಡಿದರು. ಆದರೆ ಬಾಂಗ್ಲಾದೇಶ ಸೇನೆ ತನ್ನ ಉದ್ಧಟತನ ಮುಂದುವರಿಸಿತ್ತು. ಆಗ ಬಿಎಸ್ಎಫ್ ಒಂದು ನಿರ್ಧಾರಕ್ಕೆ ಬಂತು. ಯಾವುದೇ ಸಂದರ್ಭವನ್ನು ನಿಭಾಯಿಸಲು ಸೈ ಎನ್ನುವಂತೆ ಯುದ್ಧ ಸನ್ನದ್ಧದ ಪೊಸಿಷನ್ ತೆಗೆದುಕೊಳ್ಳುವಂತೆ ತನ್ನ ಯೋಧರಿಗೆ ಸೂಚಿಸಿತು. ಕೂಡಲೇ ಅಲರ್ಟ್ ಆದ ಭಾರತೀಯ ಯೋಧರು ಬಾಂಗ್ಲಾದೇಶದ ಯಾವುದೇ ರೀತಿಯ ಕ್ರಿಯೆಗೆ ಪ್ರತ್ಯುತ್ತರ ಕೊಡುವ ರೀತಿಯಲ್ಲಿ ಯುದ್ಧಕ್ಕೆ ಸಿದ್ಧರಾದವರಂತೆ ಸಿದ್ಧರಾಗಿಬಿಟ್ಟರು. ಇದನ್ನು ಕಂಡೊಡನೆ ಬಾಂಗ್ಲಾದೇಶ ಸೇನೆಯ ಅಧಿಕಾರಿಗಳು ಗಾಬರಿಯಾದರು. ನಿಧಾನವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಬಳಿಕ ಭಾರತದ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಮುಂದುವರಿಸಿದರು. ಹೀಗೆ ಗಡಿ ಭಾಗದ ಒಂದಲ್ಲ ಒಂದು ಕಡೆ ಇದೇ ರೀತಿ ಸಂದರ್ಭಗಳು ಸೃಷ್ಟಿಯಾಗ್ತಾ ಇವೆ. ಆದರೆ ಭಾರತದ ಖಡಕ್ ನಿರ್ಧಾರದಿಂದಾಗಿ ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆ. ಮಮತಾ ಸರ್ಕಾರದ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಬೇಲಿ ನಿರ್ಮಾಣ. ಬಿಜೆಪಿ ಸರ್ಕಾರದ ಮೊಟ್ಟಮೊದಲ ನಿರ್ಣಯವೇ ಇದು. ಇದೀಗ ಅಂತಾರಾಷ್ಟ್ರೀಯ ಗಡಿಯುದ್ಧಕ್ಕೂ ಭಾರತೀಯರ ಸಂಭ್ರಮ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಪಶ್ಚಿಮ ಬಂಗಾಳ ಸುಮಾರು 2227 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ. ಲಭ್ಯವಿರುವ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಇದರಲ್ಲಿ ಸುಮಾರು 1648 ಕಿಲೋಮೀಟರ್ ಪ್ರದೇಶದಲ್ಲಿ ಈಗಾಗಲೇ ಬೇಲಿ ಹಾಕಲಾಗಿದೆ. ಬೇಲಿ ಹಾಕಿರುವ ಭಾಗದಲ್ಲಿ ಭಾರತೀಯರು ಸಂಭ್ರಮೋತ್ಸವದಲ್ಲಿ ತೊಡಗಿದ್ದಾರೆ. ಆದರೆ ಬಾಕಿ ಉಳಿದಿರುವ 569 ಕಿಲೋಮೀಟರ್ ಉದ್ದಕ್ಕೂ ಗಡಿ ಬೇಲಿ ಹಾಕುವ ಕಾರ್ಯಕ್ಕೆ ಈಗ ಚಾಲನೆ ಸಿಕ್ಕಿದೆ.
ಈ 569 ಕಿಲೋಮೀಟರ್ ಪೈಕಿ ಸುಮಾರು 456 ಕಿಲೋಮೀಟರ್ ಉದ್ದದ ಪ್ರದೇಶದಲ್ಲಿ ಬೇಲಿ ಹಾಕುವುದು ತಾಂತ್ರಿಕ ಮತ್ತು ಭೌಗೋಳಿಕವಾಗಿ ಸಾಧ್ಯವಿದೆ. ಉಳಿದ ಸುಮಾರು 103 ಕಿಲೋಮೀಟರ್ ಪ್ರದೇಶ ನದಿ ಅಥವಾ ಜೌಗು ಪ್ರದೇಶವಾಗಿರುವುದರಿಂದ ಅಲ್ಲಿ ಬೇಲಿ ಹಾಕುವುದು ತಾಂತ್ರಿಕವಾಗಿ ಸಾಧ್ಯವಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಭಾಗಕ್ಕೂ ಬೇಲಿ ನಿರ್ಮಾಣದತ್ತ ಗಮನಹರಿಸಲಾಗಿದೆ. ಒಟ್ಟಾರೆಯಾಗಿ 15 ವರ್ಷಗಳಿಂದ ವಿಳಂಬವಾಗಿದ್ದ ಬೇಲಿ ನಿರ್ಮಾಣ ಈಗ ಕಾರ್ಯರೂಪಕ್ಕೆ ಬರ್ತಾ ಇರುವುದು ದೇಶದ ಸಮಗ್ರತೆ ದೃಷ್ಟಿಯಿಂದ ಬಹುದೊಡ್ಡ ಸಮಾಧಾನವಾಗಿದೆ.